ಜಿಗಣಿಯಲ್ಲಿ ಹಾಡ ಹಗಲೇ ಮನೆಗೆ ಚಿರತೆಯೊಂದು ನುಗ್ಗಿರುವಂತಹ ಘಟನೆ ಆಗಿದೆ. ಮಂಜುನಾಥ್ ಅನ್ನೋರ ಮನೆಗೆ ಚಿರತೆ ನುಗ್ಗಿದೆ. ಬೆಳಗ್ಗೆ 8 ಗಂಟೆಗೆ ನಡೆದಿರುವಂತಹ ಘಟನೆ. ವೆಂಕಟೇಶ್ ಮನೆಯ ಮಂಚದಾಡಿ ಅವಿತು ಕುಳಿತಿದೆ ಈಗ ಆ ಚಿರತೆಯ ಸೆರೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಂದ ಕಾರ್ಯಾಚರಣೆ ಶುರುವಾಗಿದೆ. ಚಿರತೆ ಸೆರೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಅನಾಹುತ ಆಗದೇ ಇರೋ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಬೇಕಾಗಿದೆ. ಜನವಸತಿಯ ಪ್ರದೇಶದಲ್ಲಿ ಚಿರತೆಯನ್ನ ಸೆರೆ ಹಿಡಿಯೋದು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೂ ಕೂಡ ಸವಾಲಿನ ಕೆಲಸ. ಸದ್ಯ ಮನೆಯ ಒಳಗೆ ಚಿರತೆ ಲಾಕ್ ಆಗಿದೆ. ಅದನ್ನ ಯಾವ ರೀತಿಯಾಗಿ ಸೆರೆ ಹಿಡಿತಾರೆ, ಈಗಾಗಲೇ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಶುರುವಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿದ್ದಾರೆ. ಜನವಸತಿಯ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಬನ್ನಿ ಬಗ್ಗೆ ಮಾತಾಡೋದಕ್ಕೆ ಇದೀಗ ಸ್ಥಳೀಯ ವಾರ್ಡ್ನ ಕಾರ್ಪೊರೇಟರ್ ಆಗಿರುವಂತಹ ಪ್ರವೀಣ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಅವರೇ, ನೀವು ಸ್ಥಳದಲ್ಲಿದ್ದೀರಾ. ಘಟನೆ ಬಗ್ಗೆ ಏನು ಹೇಳ್ತೀರಿ? ಎಷ್ಟೊತ್ತಿಗೆ ನಿಮ್ಗೆ ಗೊತ್ತಾಯಿತು? ಸರ್, ಬೆಳಗ್ಗೆ ಒಂದು 7:30 ಸಮಯದಲ್ಲಿ ಚಿರತೆ ಇಲ್ಲಿ ಅಕ್ಕಪಕ್ಕ ಬಿಲ್ಡಿಂಗ್ ಇಂದ ಓಡಾಡ್ಕೊಂಡ್ ಬಂದು ಮನೆ ಒಳಗಡೆ ಸೇರ್ಕೊಂಡಿದೆ. ಆ ಸಮಯದಲ್ಲಿ ಮನೆ ಒಳಗಡೆ ಇರ್ತಕ್ಕಂಥವ್ರೆಲ್ಲ ಗಾಬರಿಯಿಂದ ಹೊರಗಡೆ ಬಂದು ಬಾಗ್ಲ ಹಾಕೊಂಡಿದ್ರು. ಬೆಳಗ್ಗೆ 7:30 ಈ ಘಟನೆ ಆಗಿರ್ತಕ್ಕಂಥದ್ದು ಸರ್, ಚಿರತೆ ಬಂದಿರ್ತಕ್ಕಂಥದ್ದು. ಓಕೆ, ಅಂದ್ರೆ ಮನೆಯೊಳಗೆ ತಕ್ಷಣವೇ ಮನೆಯೊಳಗೇನೆ ನುಗ್ಗಿದೆ. ಮನೆಯಲ್ಲಿ ಯಾರ್ಯಾರಿದ್ರು ಏನಾದ್ರು ಗೊತ್ತಾಗ್ತದೆ ಸರ್? ಮನೆಯಲ್ಲಿ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಮಕ್ಕಳು ಮತ್ತೆ ಒಬ್ರು ಲೇಡಿ ಇತ್ತು. ಓಕೆ, ಅವರು ಅದು ಒಳಗಡೆ ಎಂಟರ್ ಆಗಿದ ತಕ್ಷಣ ಡೈರೆಕ್ಟ್ ರೂಮ್ ಒಳಗಡೆ ಹೋಗಿದೆ. ರೂಮ್ ಬಾಗ್ಲ ಹಾಕೊಂಡು ಮತ್ತೆ ಇವ್ರು ಹೊರಗಡೆ ಬಾಗ್ಲ ಹಾಕೊಂಡು ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಪ್ರವೀಣ್ ಅವ್ರ, ಅಂದ್ರೆ ಈ ಏರಿಯಾದಲ್ಲಿ ಚಿರತೆ ಓಡಾಟ ಇತ್ತಾ? ನಿಮ್ಗೇನಾದ್ರು ಮೊದಲು ಈ ಬಗ್ಗೆ ಮಾಹಿತಿ ಏನಾದ್ರು ಇತ್ತಾ? ಸರ್, ನಮ್ದು ಕಾಡಂಚಿನ ಭಾಗ ಸರ್. ನಮ್ದು ಜಿಗಣಿ ಏನಿದೆ ನಮ್ಗೆ ಫಾರೆಸ್ಟ್ ಹತ್ರ ಆಗುತ್ತೆ. ಸೊ ನಮ್ಮ ನೆಕ್ಸ್ಟ್ ಗ್ರಾಮ ಪಂಚಾಯತ್ ಆಗಿರ್ತಕ್ಕಂಥ ನಿಸರ್ಗ ಲೇಔಟು, ಕಲ್ಬಾಳು ಆ ಕಡೆ ಎಲ್ಲ ಚಿರತೆಗಳು ಓಡಾಟ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇತ್ತು. ಆಗಾಗ ಜಿಗಣಿಗೆ ಬಂದಿರ್ತಕ್ಕಂಥದ್ದು ಇದೇ ಮೊದಲ ಬಾರಿ. ಅಂದ್ರೆ ಜಿಗಣಿಗೆ ಏನು ಕರಡಿ ಬಂದಿರ್ಬೋದು ಅಥವಾ ಮೊಸಳೆಗಳು ಜಿಗಣಿ ಕೆರೆಯಲ್ಲಿ ಇರ್ಬೋದು. ಈ ತರ ಕಾಡಿನ ಪ್ರಾಣಿಗಳು ಆಗಾಗ ಬಂದು ಹೋಗೋದು ಸಹಜ. ಬಟ್ ಏನಂತಂದ್ರೆ ಚಿರತೆ ಬಂದಿರ್ತಕ್ಕಂಥದ್ದು ಅದು ಒಂದು ಗ್ರಾಮದ ಮಧ್ಯಭಾಗದಲ್ಲಿ ಬಂದಿರ್ತಕ್ಕಂಥದ್ದು ಇದೇ ಮೊದಲು. ಓಕೆ, ಅಂದ್ರೆ ಅರಣ್ಯ ಇಲಾಖೆಯವರ ಗಮನಕ್ಕಿತ್ತ ಇಲ್ಲಿ ಚಿರತೆಯ ಓಡಾಟ ಇದೆ ಅನ್ನುವಂಥದ್ದು. ಜೊತೆಗೆ ಸುಮಾರು 2 ಗಂಟೆ ಲೇಟ್ ಆಗಿ ಆಗಮಿಸಿದ್ದಾರೆ ಅನ್ನುವಂಥದ್ದು ಕೂಡ ಸಿಗ್ತಾ ಇರುವಂತ ಮಾಹಿತಿ. ಯಾಕೆ ಇಷ್ಟು ಲೇಟ್ ಆಯಿತು? ಎಷ್ಟೊತ್ತಿಗೆ ಅವರಿಗೆ ಮಾಹಿತಿಯನ್ನು ಕೊಡಲಾಯಿತು ಪ್ರವೀಣ್ ಅವರೇ? ಸರ್, ಅವರಿಗೆ 7:45ಗೆಲ್ಲ ಮಾಹಿತಿ ತಿಳಿಸಲಾಗಿತ್ತು ಸರ್. ಅವರು ಒಂದು 9 ಗಂಟೆ ಅಷ್ಟೊತ್ತಿಗೆ ಕಾರ್ಯಪ್ರವೃತ್ತರಾಗಿ ಅವರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೋನ್ ಇರ್ಬೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚುಚ್ಚುಮದ್ದು ನೀಡುವಂತ ವೈದ್ಯಾಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವ್ರನ್ನ ಕರ್ಕೊಂಡ್ಬರೋ ಕೆಲಸ ಎಲ್ಲ ಮಾಡಿದ್ದಾರೆ. ಅವರು ಬರೋಷ್ಟೊತ್ತಿಗೆ ಒಂದು 9 ಗಂಟೆ ಅಷ್ಟೊತ್ತಿಗೆ ಅವ್ರ ಸಿಬ್ಬಂದಿ ಒಂದಷ್ಟು ಜನ ಬಂದು ಇಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಏನೇನು ವಹಿಸಬೇಕು ಅದನ್ನೆಲ್ಲ ಮಾಡಿದ್ದಾರೆ ಸರ್. ಸರ್, ಈಗ ಜನದಟ್ಟಣೆ ಕೂಡ ಜಾಸ್ತಿ ಇರುವಂತ ಏರಿಯಾ, ಅಲ್ಲಿ ಅವರಿಗೂ ಕೂಡ ಸಹಜವಾಗಿ ಭಯ ಆಗತ್ತೆ. ಯಾವ ರೀತಿಯಾಗಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಅಲ್ಲಿ ವ್ಯವಸ್ಥೆಗಳು ಆಗ್ತಾ ಇದೆ ಈಗ ಪ್ರವೀಣ್ ಅವರೇ? ಸ್ಥಳೀಯವಾಗಿ ಜಿಗಣಿ ಪುರಸಭೆ ಹಾಗೂ ಪೊಲೀಸ್ ಇಲಾಖೆಯವರು ವಿಚಾರ ತಿಳಿದ ತಕ್ಷಣ ಬಂದು ಇಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದಾರೆ. ಪುರಸಭೆ ಮತ್ತೆ ಪೊಲೀಸ್ ಇಲಾಖೆಗಳು ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಜನಗಳನ್ನ ಒಂದಷ್ಟು ಚಿರತೆ ಇರ್ತಕ್ಕಂಥ ಸ್ಥಳದಿಂದ ದೂರನೇ ಇರಬೇಕು ಅನ್ನೋ ರೀತಿಯಂತ ಮಾಹಿತಿ ಕೊಟ್ಟು ದೂರ ಇರುವಂತ ವ್ಯವಸ್ಥೆಗಳು ಕಲ್ಪಿಸಿದ್ದಾರೆ. ಮತ್ತೆ ಚಿರತೆ ಇರ್ತಕ್ಕಂಥ ಮನೆ ಸುತ್ತಮುತ್ತ ಯಾರನ್ನೂ ಓಡಾಡಕ್ ಬಿಟ್ಟಿಲ್ಲ ಸರ್. ಸೊ ಹಾಗಾಗಿ ಪೊಲೀಸ್ ಇಲಾಖೆ ನಮ್ಮ ಪುರಸಭೆಯವರು ಮುಂಜಾಗ್ರತೆ ಕ್ರಮ ತಗೊಂಡು ಅದನ್ನ ಶಿಸ್ತುಬದ್ಧವಾಗಿ ನಿಭಾಯಿಸ್ತಾ ಇದ್ದಾರೆ ಸರ್. ಅಂದ್ರೆ ಪ್ರವೀಣ್ ಅವರೇ, ಈ ರೀತಿಯಾಗಿ ಹಿಂದೆ ಏನಾದ್ರೂ ನಿಮ್ ಗಮನಕ್ಕಿದೆಯಾ? ಚಿರತೆ ಬಂದಿರೋದು, ಮನೆಯೊಳಗೆ ನುಗ್ಗಿರೋದು, ಇಂಥದ್ದೇನಾದ್ರೂ ನಿಮ್ ಗಮನಕ್ಕಿದೆಯಾ? ನಮ್ಮ ಜಿಗಣಿ ಗ್ರಾಮದಲ್ಲಿ ಇಲ್ಲ ಸರ್. ಜಿಗಣಿಗೆ ಹೊಂದ್ಕೊಂಡಿರ್ತಕ್ಕಂಥ ನಿಸರ್ಗ ಬಡಾವಣೆಯಲ್ಲಿ, ನಂದನವನದಲ್ಲಿ ಮತ್ತೆ ಕಲ್ಬಾಳು ಗ್ರಾಮ ಪಂಚಾಯತ್ ಕೆಲವು ಒಂದು ಕಾಡಂಚಿನ ಪ್ರದೇಶಗಳೇನಿದೆಯೋ ಅಲ್ಲೆಲ್ಲ ಬಂದಿರತಕ್ಕಂಥ ಉದಾಹರಣೆಗಳು ತುಂಬಾ ಇದೆ. ಬಟ್ ಜಿಗಣಿ ಗ್ರಾಮಕ್ಕೆ ಇದೇ ಮೊದಲ ಬಾರಿ ಚಿರತೆ ಒಂದು ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು. ಅದು ಜಿಗಣಿ ಏನ್ ಟೌನ್ ಇದೆಯೋ ಟೌನ್ ಮಧ್ಯಭಾಗಕ್ಕೆ ಬಂದಿರತಕ್ಕಂಥದ್ದು ಇದೇ ಮೊದಲ ಬಾರಿ. ಅದರಲ್ಲೂ ವಿಶೇಷವಾಗಿ ಚಿರತೆ ಓಡಾಟ ಎಲ್ಲರಿಗೂ ಸಂಜೆ ಹೊತ್ತು, ರಾತ್ರಿ ಹೊತ್ತು ಏನ್ ಕತ್ಲಲ್ಲಿ ಓಡಾಡುತ್ತೆ. ಬಟ್ ಇವತ್ತು ಬೆಳಗಿನ ಸಮಯದಲ್ಲೇ ಬಂದಿರತಕ್ಕಂಥದ್ದು ಆತಂಕ ತರಂತ ವಿಚಾರ ಸರ್. ಸರ್, ಅಂದ್ರೆ ಈ ಚಿರತೆ ಅಂದ್ರೆ ಮರಿ ಚಿರತೆನ, ಇದು ದೊಡ್ಡದೇ ಚಿರತೆನ? ಅಪಾಯ ಇರುವಂತ ಸಾಧ್ಯತೆ ಇರುತ್ತೆ. ಏನಾದ್ರು ನೋಡಿದವರು ಏನ್ ಹೇಳ್ತಾರೆ, ಎಷ್ಟು ಸೈಜ್ ಇತ್ತು ಅನ್ನೋ ಬಗ್ಗೆ? ಸರ್, ಇದು ಮರಿ ಚಿರತೆ ಅಂತ ಹೇಳಕ್ಕಾಗಲ್ಲ, ದೊಡ್ಡದಾಗೆ ಇದೆ ಆಕ್ಚುಲಿ ಚಿರತೆ. ಇದು ತುಂಬಾ ದೊಡ್ಡದೇನು ಅಂತ ಆತರ ಏನು ಇಲ್ಲ, ತುಂಬಾ ದೊಡ್ಡ ಮೀಡಿಯಂ ಆಗಿದೆ ಚಿರತೆ, ಅದು ದೊಡ್ಡದಾಗೆ ಇದೆ. ಬಟ್ ಏನಂತಂದ್ರೆ ಹೊರಗಡೆ ಬಂದ್ರೆ ಜನಗಳಿಗೆ ಏನಾದ್ರು ತೊಂದರೆ ಆಗುತ್ತೆ. ಯಾಕಂದ್ರೆ ಗಾಬರಿಯಲ್ಲಿ ಜನಗಳಿಗೆ ಏನಾದ್ರು ತೊಂದರೆ ಆಗೋ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಅಲಗಳಿಯೋ ತರ ಏನು ಇಲ್ಲ ಸರ್.
ಅಂದ್ರೆ ಅದು ತುಂಬಾ ಚಿಕ್ಕದೇನು ಅಲ್ಲ, ಜನಗಳಿಗೇನು ಮಾಡಲ್ಲ ಆ ತರ ಏನು ಇಲ್ಲ, ದೊಡ್ಡದಾಗೇ ಇದೆ ಸರ್ ಅದು. ಪ್ರವೀಣ್ ಅವರೇ, ಅಲ್ಲಿ ಈಗ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ? ಅಂದ್ರೆ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಂಡಿರೋದ್ರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಜನರಿಗೂ ಅಪಾಯ ಆಗದೇ ಇರೋ ರೀತಿಯಲ್ಲಿ ವ್ಯವಸ್ಥೆಗಳು ಹೇಗಾಗಿದೆ ಈಗ ಪ್ರವೀಣ್ ಅವರೇ? ಸರ್, ಈಗಾಗಲೇ ಅರಣ್ಯ ಇಲಾಖೆಯವರು ಬಂದು ಒಂದಷ್ಟು ಜಾಗಗಳನ್ನ ನಿಗದಿ ಮಾಡಿ, ಇಲ್ಲಿ ಯಾರು ಈ ಜಾಗಗಳಿಂದ ಹೊರಗಡೆ ಜನ ಇರಬೇಕು, ಪಬ್ಲಿಕ್ ಇಲ್ಲಿ ಯಾರು ಅಲೋ ಬರಬಾರ್ದು ಅಂತೇಳಿ ಒಂದಷ್ಟು ಜಾಗಗಳನ್ನ ಗುರ್ತು ಮಾಡಿದ್ದಾರೆ. ಅಲ್ಲಿಂದ ಹೊರಗಡೆ ಜನ ಪಬ್ಲಿಕ್ ಇಟ್ಟಿದ್ದಾರೆ. ಸೊ ಆನಂತರ ಪೊಲೀಸ್ ಇಲಾಖೆಯವರು ಏನು ಜಾಗ ನಿಗದಿ ಮಾಡಿದಾರೆ ಅಲ್ಲಿಂದ ಒಳಗಡೆ ಯಾರನ್ನು ಬರೋದಕ್ಕೆ ಬಿಡ್ತಾ ಇಲ್ಲ ಈಗ ಪ್ರೆಸೆಂಟ್ ಆಗಿ. ಆಮೇಲೆ ಅರಣ್ಯ ಇಲಾಖೆಯವರು ಸರ್ವಸನ್ನದ್ಧರಾಗಿ ಕಾಯ್ಕೊಂಡಿದ್ದಾರೆ. ಬಲೆಗಳಿರ್ಬೋದು, ಅದನ್ನ ಅಳವಡಿಕೆ ಮಾಡತಕ್ಕಂಥ ಸುತ್ತಮುತ್ತ ಅಳವಡಿಕೆ ಮಾಡೋದು ಸಿಬ್ಬಂದಿ ಇರ್ಬೋದು, ಅವರೆಲ್ಲ ಸನ್ನದ್ಧವಾಗಿದ್ದಾರೆ. ಒಳಗಡೆ ಇರ್ತಾ ಇರ್ತಕ್ಕಂಥ ಜಾಗಕ್ಕೆ ಏನು ನಮ್ಮ ಕ್ಯಾಮ್ರಾಗಳನ್ನ ಹಾಕಿ ಒಳಗಡೆ ಇರ್ತಕ್ಕಂಥದ್ರ ಬಗ್ಗೆ ಖಚಿತವಾದಂತ ಮಾಹಿತಿ ಕೂಡ ತಗೊಂಡಿದ್ದಾರೆ. ಆಗಾಗ ಸ್ವಲ್ಪ ಸೌಂಡ್ ಮಾಡೋದ್ರ ಮುಖಾಂತರ, ಸಿಡಿಮದ್ದು ಸಿಡಿಸೋದ್ರ ಮುಖಾಂತರ ಬೋನ್ ಒಳಗಡೆ ಬರೋ ಒಂದು ರೀತಿ ಅದಕ್ಕೆ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ಕಾರ್ಯಾಚರಣೆ ಶುರುವಾಗಿದ್ಯಾ ಹಾಗಾದ್ರೆ? ಅಂದ್ರೆ ಅರವಳಿಕೆ ಕೊಡುವಂತಹ ಕಾರ್ಯ ಅದೆಲ್ಲ ನಡೀತಾ ಇದೆಯಾ ಹೇಗೆ ಪ್ರವೀಣ್ ಅವರೇ? ಸರ್, ಎಲ್ಲ ಸನ್ನದ್ಧವಾಗಿ ರೆಡಿ ಇದ್ದಾರೆ ಸರ್. ಅದು ಸದ್ಯಕ್ಕೆ ಇನ್ನೂ ಕಾಣಿಸಿಲ್ಲ. ರೂಮ್ ಒಳಗಡೆ ಇರೋದ್ರಿಂದ ನಾವು ಅಲ್ಲಿ ಒಳಗಡೆ ಪ್ರವೇಶ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆ ಚುಚ್ಚುಮದ್ದು ನೀಡಕ್ ಆಗ್ತಾ ಇಲ್ಲ. ಆ ರೂಮ್ ಇಂದ ಒಂದ್ ಸ್ವಲ್ಪ ಹೊರಗಡೆ ಕಿಟಕಿಗೆ ವಿಸಿಬಲ್ ಅಂದ್ರೆ ಕಾಣಿಸೋ ತರ ಆಯ್ತು ಅಂತಂದ್ರೆ ಚುಚ್ಚುಮದ್ದು ಕೊಡೋದಕ್ಕೆ ಎಲ್ಲಾ ರೀತಿಯಾದಂತ ಸನ್ನದ್ಧವಾಗಿ ರೆಡಿ ಇದ್ದಾರೆ ಸರ್ ಫಾರೆಸ್ಟ್ ಅವರು. ಸೊ ಅಂದ್ರೆ ಈಗ ಅರವಳಿಕೆ ಕೊಡುವಂತ ಕಾರ್ಯ ಇನ್ನೂ ಕೂಡ ಆಗಿಲ್ಲ ಅಂದ್ರೆ ಅದು ಈಗ ರೆಡಿ ಇದಾರೆ ಸರ್. ಅದು ಕಾಣಿಸ್ಬೇಕು, ರೂಮ್ ಒಳಗಡೆ ಇರೋದ್ರಿಂದ ರೂಮ್ ಇಂದ ಹೊರಗಡೆ ಬರಬೇಕು. ಈಗ ಕ್ಯಾಮ್ರಾಗಳಿಗೆಲ್ಲ ಅಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಬಟ್ ಏನಂತಂದ್ರೆ ಅದು ಅಲ್ಲಿ ರೂಮ್ ಇಂದ ಹಾಲು ಆ ತರ ಭಾಗಕ್ಕೆ ಬಂದ್ರೆ ಅಥವಾ ಹೊರಗಡೆ ಒಂದ್ ಸ್ವಲ್ಪ ಕಾಣಿಸಿದ್ರೆ ಚುಚ್ಚುಮದ್ದು ಕೊಡುವಂತ ಕೆಲಸ ಮಾಡ್ಬೋದಾಗಿದೆ. ಯಾಕಂದ್ರೆ ಅದು ಒಳಗಡೆ ಹೋಗಿ ಒಂದು ಮಂಚದ ರೀತಿ ಇರ್ತಕ್ಕಂಥ ಮಂಚದ ಕೆಳಗಡೆ ಹೋಗಿ ಸೇರ್ಕೊಂಡಿದೆ ಈಗ. ಕೆಳಗಡೆ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಪ್ರವೀಣ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.